ಕಾಳೆ ನಿಲ್ಲ ಹಂಗ ಹೊಂಟು ಬಿಡೋದನ ಎದುರಿಗೆ ಯಾರು ಬಂದ್ರು ಯಾರಿಲ್ಲ ನೋಡ್ಕೊಂತ ಅಡ್ಡಾಡ್ಬೇಕೇನಪ್ಪ. ಈಗ ನಾ ಕೂಗುದಿದ್ರೆ ಹಂಗ ಹೊಕ್ಕಿದ್ಯಾ ಅನ್ನ ಗಂಡನ ದೇವ್ರು ಅಂತ ತಿಳ್ಕೊಂಡ್ ನಡೆ ಹೆಣ್ಣು ಅತ್ಲಾಗ ಇತ್ಲಾಗ ನೋಡಬಾರ್ದು. ಅದು ಹೆಣ್ಣಿನ ಧರ್ಮ ಅಲ್ಲ. ಮರ್ಯಾದಿಂದ ಬಾಳೋ ಹೆಣ್ಣು ತುಳೆ ಹೆಜ್ಜೆ ಮೇಲೆ ಕಣ್ಣಿಟ್ಕೊಂಡ್ ಅಡ್ಡಾಡಿದ್ರ ಅಕ್ಕಪಕ್ಕದವ್ರಂತಾರ ಇದು ಎಷ್ಟು ಒಳ್ಳೆ ಹುಡುಗಿ ಐತಿ ಅಂತ. ನಾವ್ ಅತ್ಲಾಗ ಇತ್ಲಾಗ ನೋಡ್ಕೊಂತ ಹೋಗ್ಲಿ ಇದಕ್ ಹಗ್ಗ ತಿನ್ನೋ ಚಾಳಿ ಕಾಯಂ ಐತೆ ಬಿಡು ಅಂತಾರ. ಅಡ್ಡಿ ಇಲ್ಲ ಇದಕ್ಕಂತಾರ ಹೆಣ್ತಿ ಅಂತ. ಮತ್ತೆ ಬಲ್ಲವ್ರು ಹೇಳ್ತಾರಲ್ಲ ಕಾಳಿ ಏನಂತ, ಯಾವಾಗಲೂ ಕಾಲ ಮೇಲೆ ಕಣ್ಣು ಇಟ್ಕೊಂಡು ಹೋಗೋ ಹೆಣ್ಣಿನ ಹತ್ರನ ಇರ್ತೈತಿ ಏನಿರೋದೆಲ್ಲ ಅಂತಾರಲ್ಲ. ಇದಕ್ಕ ತಮ್ಮ ಅಭಿಪ್ರಾಯ ಏನಪ್ಪ? ಹಿರಿಯ ನಂದ್ ಹಂಗಲ್ಲ. ನಿಂದ ಹೆಂಗ? ಕಣ್ಣು ಎಲ್ಲೇ ಇರ್ಲಿ ಚೆಂಡು ಕೆಳಗಿರ್ಬೇಕನ್ನಕಿದ. ಕಾಳಿ ಜಗ್ಗಂದು ನಿಂದು ನೋಡಿಲ್ಲ ಅಂತ ತಿಳ್ಕೊಂಡೆ ನನ್ನ. ಏನ್ ನೋಡಿದ್ ನಂದು ಅಂದ್ರೆ ಇಬ್ರು ಒಂದ ಮನ್ಯಾಗ ಎಷ್ಟು ಹೊಂದ್ಕೊಂಡು ಕೆಲಸ ಮಾಡಕತ್ತೀರಿ ಅಂತ. ಹಂಗ ಹೊಂದ್ಕೊಂಡಿದ್ರೆ ಕೆಲಸ ಸಾಕ್ತಾವು. ಒಬ್ಬರು ಮುಸುಡಿ ಇತ್ಲಾಗ ಅಂತಂದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಹೌದಲ್ಲ? ಹೊಂದ್ಕೊಂಡು ಹೋಗ್ಬೇಕಪ್ಪ. ಸಾಯೋ ಮಟ್ಟ ಎಷ್ಟು ಚಂದ ಇದ್ರಪ್ಪ ಅಂದ್ಬಿಟ್ರೆ ಸಾಕು. ಅದ ನನ್ಗೆ ನೆಮ್ಮದಿ ನೋಡಪ್ಪ. ಹಿರಿಯ ಆ ಹುಡುಗನು ಬಾಳ ಒಳ್ಳೆ ಹುಡುಗಲ್ಲ. ಇಬ್ರು ಕೂಡ ಮಾಡಿದ್ರ ಕೆಲಸ ಲಘುನ ಸಾಗುತ್ತ ಅಂತ ಹೇಳಿ ಅವನು ಅರ್ಧ ಕೆಲಸ ಮಾಡ್ತಾನ. ಹಿರಿಯ ಇಲ್ಲ ಕಾಳಿ, ನೀ ಏನ ಮಾಡು ಅದ್ರಾಗ ಅರ್ಧ ಐತಿ ಅನ್ನವನ ಅವ. ನೀ ಅವನು ಕಳ್ಕೊಳಕ್ ಹೋಗ್ಬೇಡ. ಅವನು ಕಳ್ಕೊಂಡಿ ಅಷ್ಟು ಕೆಲಸ ನನಗ್ ಬೀಳ್ತಾವ. ಏನ್ ಕಾಳಮ್ಮ ಅಷ್ಟು ಕೆಲಸ ನನಗೆ ಹಚ್ಚಿ ಬಂದ್ಬಿಡ್ದು ನೀನು ಮನುಷ್ಯ. ಬಾತಮ್ಮ ಈಗ ಬಂದೇನ? ಈಗ ನಾ ಕೆಲಸ ಸುದ್ದಿನ ಮಾತಾಡಕತ್ತಿದ್ದೆ ಆಕಿ ಜೊತೆಗೆ. ಅಲ್ಲ ನೀನು ಬಂದು ಅದ ಅಂದಿ ನೋಡಪ್ಪ. ಈಗ ಹೊಲಿಂದ ಬಂದೇನಪ್ಪ? ಬಿಡಿಸಿದ್ದಣ್ಣ. ಈಕಿ ತೆಗದ ಕಳೆದ ಕಸ ನಾನ ತೆಗದ್ ಬಂದಪ್ಪ. ಮೊದಲ ಇಬ್ರು ಕೂಡ ಮಾರಾಕತ್ತಿದ್ವಿ. ಆಮೇಲೆ ಈಕೇನಂದ್ಲು ನಾ ಮನೆಗೆ ಹೋಗ್ಬೇಕು, ಅಡಿಗೆ ಕೆಲಸ ಬಾಳ ಐತಿ ಅಂತ ಅಂದ್ಲು. ಹಂಗಾರೆ ಹೋಗು ಅಂತ ಕಳಿಸ್ಕೊಟ್ಟೆ. ಈಗ ಈ ಕಡೆ ಬಂದಿಂದ ಆ ಕಡೆ ಅಷ್ಟು ಕೆಲಸ ನಾ ಮಾಡಿ ಬಂದು ಶಿವ. ಈಕಿನ್ನೂ ಇಲ್ಲ ಇಲ್ಲ ಆಕಿನೂ ಅವಸರ ಮಾಡಿ ಹೊಂಟಿದ್ಲ. ನೀ ಬರ್ಲಿ ಅಂತ ನಿಂತಾಳ ಏನ ಯಾರಿಗ ಗೊತ್ತ? ಯಾಕಂದ್ರೆ ನಿನ್ನೂ ಕರ್ಕೊಂಡು ಮಾಡಾಕ್ ಬರ್ತೈತಿ ಅಂತ. ನನಗೆ ಅಡಿಗೆ ಮಾಡಕ್ ಬರ್ತೈತೆ ಗುರ್ಸಿದ್ದಣ್ಣ. ನೀನು ಹುಡುಗಾಟಿಕೆ ಮಾಡ್ತೀಯ ಹೆಂಗ ನೀನು? ತೀರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿ ಕೊಡಾಕ್ ಬರಂಗಿಲ್ಲನಪ್ಪ. ಅದ್ರಾಗ ಸ್ವಲ್ಪ ಆಸರ ಆಗದಪ್ಪ. ನಾ ಅವನ ಕೆಲಸಕ್ಕೆ ಆಸರ ಆದ್ರ ನೀ ಈಕಿ ಕೆಲಸಕ್ಕೆ ಆಸರ ಹಾಕ್ಯಾನ. ಅಲ್ಲಿಗೆ ಸರಿ ಹೋಗುತ್ತ. ಅವನು ಒಂದೊಂದ್ಸಲ ಬರ್ತಾನಪ್ಪ ಈಕಿಗೆ ಆಸರ ಆಗಕ್ಕ. ಅಲ್ಲ ಅವ ಆ ದೇಶದಂಗ ಆಸರ ಆಗಕ್ಕ ಬರ್ತಾನ. ಸುಮ್ಮನೆ ಸಿಟ್ಟಿಗತೈತಿ ಇದ್ರ ಪಿಡುಗಾಯಿಲಿ ಬಿಡ್ತಾರ. ಬಾ ಬರ್ತೈತಿ ಗಲ್ಲದ ಮೇಲೆ ಕೈ ಆಡಿಸ್ತೈತಿ. ಆಟ್ರಮನ ಗಲ್ಲ ಕೈ ಆಡ್ಸೋದು ರೊಟ್ಟಿ ಕೈ ಆಡ್ಸೋದು ಆಟ್ರಮ. ಇದು ಸುಮ್ಮನೆ ಸಿಟ್ಟಿಗತೈತಿ. ಇದೆ ಮತ್ತೆ ತಪ್ಪಲ್ಲ ಗುರ್ಸಿದ್ದಣ್ಣ. ಹೆಣ್ಮಕ್ಳು ಗಲ್ಲ ಮುಟ್ಟೋದು ಎಲ್ಲರ ಎದುರಿಗೆ ಮುಟ್ಟತಾನ ಅಂದಾಗ ತಪ್ಪು ಅಂತ ಹೆಂಗಂತಿ ತಮ್ಮ ನೀನು? ಇನ್ನು ಯಾರು ಇಲ್ದಾಗ ಮುಟ್ಟಿದ್ರ ತಪ್ಪು ಅನ್ಬೋದು. ಈಗ ನಾ ಇಲ್ದಾಗ ನೀವು ಒಬ್ರಿಗೊಬ್ರು ಕೆಲಸ ಮಾಡ್ತಿರ್ತೀರಿ, ಮೈಗೆ ತಟ್ಟಿತಿರ್ತಾವು, ಅದಕ್ಕೆ ತಪ್ಪು ಅಂದ್ಬಿಡೋದನಪ್ಪ. ಅದ ಹಂಗ ಹೋಗೋದಳಪ್ಪ. ಬರೇ ಇಂಥ ಕವಡ ಕಂಟಕದ ಮಾತು ಕೇಳ್ರಿ ರಗಡ್ ಮಾತಾಡ್ತೀನಿ ನೋಡು. ಬಾರ ಜಗ್ಗು ಮನೆಗೆ ಹೋಗಿ ಇನ್ನೂ ಅಡಿಗೆ ಮಾಡ್ಬೇಕು. ಇದ್ರ ಜೊತೆ ಕುಂತ್ರ ಮುಗದ ಹೊತ್ತು ಬಾ ಹೋಗೋಣ. ಹೌದ್ ನಡಿ ಬೇ, ನೀನು ಅಡಿಗೆ ಮಾಡ್ಬೇಕು. ಏನು ಗುರ್ಸಿದ್ದಣ್ಣ ಹಂಗ ಇವ ಮಾತು ಸಿಕ್ಬಿಟ್ರೆ ಸಾಕು, ಮಾರುತ ಫಲ ಸಿಗ್ತಾನ ಇವ. ನಡಿ ನಡಿ. ಅಯ್ಯೋ ಹೊಸ ಅಂಗಿ ಹಾಕೊಂಡಿ ಅಲ್ಲ. ನಾವೀಗ ಒಬ್ಬಳಿಗೆ ಹೊಂಟೇವಿ ತಮ್ಮ. ನಮ್ ಸೌಕರ್ಯ ಹಳೆ ಅದನಲ್ಲ, ಅವ ಹಾಕೋ ಮಾಲ್ ಚೀರೈತಿನಪ್ಪ, ಅದನ್ನ ತರಕಂತ ಹೊಂಟೇನ. ಹೌದಾ? 300 ರೂಪಾಯಿ ಒಂದ್ ಬಾಟ್ಲಿ ಅಂತಪ್ಪ. ಅದು 300 ರೂಪಾಯಿ ಬಾಟ್ಲೆ? ನಿನಗೇನು ಗೊತ್ತು? ಮಳ್ಳ ಏನು ಔಷಧ ಹಂಗೈತಿ ಅದು ಕುಡಿಯೋದಪ್ಪ. ಅದು 2 ದಿವಸ ಆಗತ್ತಂತ ನೋಡ ಅವನಿಗೆ. ಹಂಗಾರ ನಮ್ ಸೌಕರ್ಯ ಮನೆ ಹಾಳು ಮಾಡ್ತಾನವ. ತಂದು ಕೊಡವನ ಗಟ್ಟಿ ಅದನ, ಇಲ್ಲಿ ಹಿಗ್ಗವ ಹೆಂಗಿರ್ಲಿಕ್ಕಿಲ್ಲ ಅಂತ. ತಂದು ಕೊಡ್ಲಿಲ್ಲ ಅಂದ್ರೆ ಬಡದ ಮನಿ ಬಿಡಿಸ್ತಾರ. ತಿಳಿಯಂಗಿಲ್ಲ ಬೀಳಂಗಿಲ್ಲ ಹಂಗ ಮಾತಾಡ್ತಾಳ. ತಮ್ಮ ಜಗ್ಗ ಇವತ್ತು ನಾ ಬರಕ್ ಆಗಲ್ಲೇನಪ್ಪ. ಹೌದಾ? ಅಕಸ್ಮಾತ್ ನಾ ಬರ್ಲಿಲ್ಲ ಅಂತಂದ್ರೆ ಇಬ್ರು ಹೊರ ಕಟ್ಟಿ ಮೇಲೆ ಮಲ್ಕೊಂಡು ಮನಿ ಕಾಯ್ರಿ ಅನ್ನಪ್ಪ. ಏನ್ ಗೊತ್ತಿದ್ದಾನೆ ನನಗೆ ಹೇಳ್ಬೇಕನಪ್ಪ. ನನಗೆ ಅಷ್ಟು ಗೊತ್ತಾಗಲ್ಲ. ಅಲ್ಲ ನಿನಗೆ ತಿಳಿತೈತಿ, ಈಕಿ ತಿಳಿಬೇಕಲ್ಲ, ಅದಕ್ಕೆ ತಿಳಿಸಿ ಹೇಳಕತ್ತೇನ. ಯಾಕಂದ್ರ ನಿಮ್ಮಿಬ್ಬರಿಗೂ ನಿದ್ದೆ ಬಾಳ ಏನಪ್ಪ. ಮಕ್ಕಳ ಹಚ್ಚಿ ಕೂಡಲೇ ಗೋರಿಕೆ ಶುರು ಆಗ್ಬಿಡ್ತಾವು. ಅದಕ್ಕೆ ಇಬ್ರು ಕೂಡಿ ಮನಿ ಕಾಯ್ರಿ ಏನಪ್ಪ. ತಿಳಿತಾನ ಕಾಳೆ? ತಿಳಿತಿಲ್ಲ? ಹಿರಿಯ ನೀ ಯಾಕಷ್ಟು ಕಾಳಜಿ ಮಾಡಕತ್ತಿದಿ? ನೋಡು ಇವತ್ತೊಂದ್ ದಿವ್ಸ ನಾವಿಬ್ರು ಕಣ್ಣಿಗೆ ಕಣ್ಣು ಹಚ್ಚಿ ನಿದ್ದೆ ಮಾಡಂಗಿಲ್ಲ. ಜಗ್ಗು ಕಣ್ಣು ಮುಚ್ಚಿರು ನಾ ಮುಚ್ಚಂಗಿಲ್ಲ ಆತಿಲ್ಲ. ಮನುಷ್ಯನಿಗೆ ಚಟದ ಹುಚ್ಚು ಹಿಡಿಬಾರ್ದಿಲ್ಲ ಯಪ್ಪ. ಚಟದ ಹುಚ್ಚು ಹಿಡಿತು ಎಲ್ಲಿಗೆ ಹೋಗಿ ಹಚ್ಚುತ್ತ ಹೇಳಕ್ ಬರಂಗಲ್ಲ. ನಾನು ಬರ್ಲಾ? ಬರ್ತೇನೆ ಕಾಳೆ.
ಹೋಗಿ ಬರ್ತೀನಿ. ಹೋಗಿ ಬಾ ಹಿರಿಯ. ಅಲ್ಲ ಒಂದ್ ಪಪ್ಪಿನಾರು ಕೊಡ್ತೀನಿ. ಆ? ಬ್ಯಾಡ ಬಿಡ, ನಾಳೆ ಬರ್ತೇನೆ ತಗೊಂಡ್ರ. ಹೇಳಿ ಹಾ. ನಿನ್ ಗಂಡಂತೂ ಹೋದ. ಹೋದ್ನಲ್ಲ. ನಡಿ ನಾವು ಬಿಟ್ಟು ಬಿಡದ ಮನಿ ಕಾಯ ನೀವತ್ತ ಬಾ ಹೋಗೋಣ.